ನಮಸ್ತೆ ಸ್ನೇಹಿತರೆ, ಟೇಕ್ ಜ್ಞಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಬಹಳ ಮುಖ್ಯವಾದ ಒಂದು ಅಪ್ಡೇಟ್ ಬಗ್ಗೆ ಮಾತನಾಡೋಣ. ಆ ಅಪ್ಡೇಟ್ ಏನಂದರೆ, 2026 ಏಪ್ರಿಲ್ 1ರಿಂದ ಪ್ಯಾನ್ ಕಾರ್ಡಿಗೆ ಒಂದು ಹೊಸ ರೂಲ್, ಹೊಸ ನಿಯಮ ಲಾಗು ಆಗ್ತಾ ಇದೆ. ಹೊಸ ನಿಯಮದಿಂದ ನಮಗೆ ಏನು ಎಫೆಕ್ಟ್ ಆಗತ್ತಾ, ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು, 31 ಮಾರ್ಚ್ ಒಳಗಡೆ ನಾವು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಪ್ಯಾನ್ ಕಾರ್ಡ್ ಎಲ್ಲೆಲ್ಲಿ ಯೂಸ್ ಆಗತ್ತಾ? ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಪ್ಯಾನ್ ಕಾರ್ಡ್ ಬೇಕಾಗತ್ತಾ? ITR ರಿಟರ್ನ್ ಮಾಡಬೇಕಾದ್ರೆ ಪ್ಯಾನ್ ಕಾರ್ಡ್ ಬೇಕಾಗತ್ತಾ? ಯಾವುದಾದ್ರೂ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದರೆ ಪ್ಯಾನ್ ಕಾರ್ಡ್ ಬೇಕಾಗತ್ತಾ? ಆ ಪ್ರಾಪರ್ಟಿಯನ್ನು ಸೇಲ್ ಮಾಡಿದರೆ ಸಹ ಪ್ಯಾನ್ ಕಾರ್ಡ್ ಬೇಕಾಗತ್ತಾ? ಲೋನ್ ತೊಗೋಬೇಕಾದ್ರೆ ಪ್ಯಾನ್ ಕಾರ್ಡ್ ಬೇಕಾಗತ್ತಾ? ಯಾವುದಾದ್ರೂ ಒಂದು ಗಾಡಿ ಪರ್ಚೇಸ್ ಮಾಡಿದರೆ, ಯಾವ್ದಾದ್ರು ವೆಹಿಕಲ್ ಪರ್ಚೇಸ್ ಮಾಡಿದರೆ ಸಹ ನಮಗೆ ಪ್ಯಾನ್ ಕಾರ್ಡ್ ಬೇಕಾಗತ್ತಾ? ಹೀಗೆ 50,000 ಮೇಲೆ ಏನಾದರೂ ನಾವು ಟ್ರಾನ್ಸಾಕ್ಷನ್ ಮಾಡಿದರೆ ಪ್ಯಾನ್ ಕಾರ್ಡ್ ಬೇಕಾಗತ್ತಾ? ಹೀಗೆ ಹಲವು ಕಡೆ ಪ್ಯಾನ್ ಕಾರ್ಡ್ ಬೇಕಾಗತ್ತೆ. ಈಗಿರುವ ನಿಯಮ ಪ್ರಕಾರ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ಬೋದು. ಆದರೆ ಏಪ್ರಿಲ್ 1, 2026 ನಂತರ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಜೊತೆಗೆ ಡೇಟ್ ಆಫ್ ಬರ್ತ್ ಪ್ರೂಫ್ ಕೊಡಬೇಕಾಗತ್ತಾ. ಡೇಟ್ ಆಫ್ ಬರ್ತ್ ಪ್ರೂಫ್ ಏನು ಕೊಡಬೇಕಂದ್ರೆ ಆಧಾರ್ ಕಾರ್ಡ್ ಜೊತೆಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು, ವೋಟರ್ ಕಾರ್ಡ್ ಕೊಡ್ಬೋದು, 10th ಮಾರ್ಕ್ಸ್ ಕಾರ್ಡ್ ಅಥವಾ TC ಕೊಡ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು, ಪಾಸ್ಪೋರ್ಟ್ ಕೊಡ್ಬೋದು, ಮತ್ತು ಏನಾದರೂ ಬಾಂಡ್ ಅಪ್ಡೇಟ್ ಮಾಡಿಕೊಡ್ಬೋದು, ಏನಾದರೂ ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ಕೊಡ್ಬೋದು. ಹೀಗೆ ಆಧಾರ್ ಕಾರ್ಡ್ ಜೊತೆಗೆ ಈ ಥರ ಡಾಕ್ಯುಮೆಂಟ್ಸನ್ನು ಕೊಡ್ಬೋದು. ಒಂದು ವೇಳೆ ಈ ಥರ ಡಾಕ್ಯುಮೆಂಟ್ಸ್ ಏನಾದರೂ ಕೊಡಲಿಲ್ಲ ಅಂದರೆ ಆ ಪ್ಯಾನ್ ಕಾರ್ಡ್ ರಿಜೆಕ್ಟ್ ಆಗತ್ತೆ. ಅಂದರೆ ಪ್ಯಾನ್ ಕಾರ್ಡ್ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಜೊತೆಗೆ ಡೇಟ್ ಆಫ್ ಬರ್ತ್ ಪ್ರೂಫ್ ಕಂಪಲ್ಸರಿ ಬೇಕಾಗತ್ತೆ. ಎರಡನೇ ನಿಯಮ ಅಂದರೆ ಹಳೆ ಪ್ಯಾನ್ ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ, ಅದು ಎಕ್ಸೆಪ್ಟ್ ಆಗಲ್ಲ. ಅಂದರೆ ಯಾವಾಗ ಅಂದರೆ ಏಪ್ರಿಲ್ 1 ನಂತರ ಅದು ಎಕ್ಸೆಪ್ಟ್ ಆಗಲ್ಲ. ಈಗ ಬೇರೆ ಒಂದು ಹೊಸ ಫಾರ್ಮ್ ಬರುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ಪ್ಯಾನ್ ಕಾರ್ಡ್ನಲ್ಲಿ ಹೆಸರು ಇನ್ನು ಮುಂದೆ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಮಾತ್ರ ಇರ್ತದೆ. ಆದರೆ ಪ್ಯಾನ್ ಕಾರ್ಡ್ನಲ್ಲಿ ಬೇರೆ ಹೆಸರು ಹಾಕಲು ಸಾಧ್ಯವಾಗೋದಿಲ್ಲ. ಅಂದರೆ ಸ್ನೇಹಿತರೆ, ಪ್ಯಾನ್ ಕಾರ್ಡ್ ಕರೆಕ್ಷನ್ ಮಾಡಬೇಕಾದ್ರೆ ಮೊದಲು ಪ್ಯಾನ್ ಕಾರ್ಡಲ್ಲಿ ಸವಿತಾ ಇರುತ್ತೆ, ಅದಾದಮೇಲೆ ಕವಿತಾ ಆ ಥರ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ಬೇರೆ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಆದರೆ ಇವಾಗ ಮಾರ್ಚ್ 30 ಒಳಗಡೆ ಆಧಾರ್ ಕಾರ್ಡ್ ಬಳಸಿ ನೀವು ಆ ಪ್ಯಾನ್ ಕಾರ್ಡನ್ನು ಮಾಡ್ಕೋಬಹುದು. ಸ್ನೇಹಿತರೆ, 31 ಮಾರ್ಚ್ ಒಳಗಡೆ ಏನಾದರೂ ನೀವು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿದರೆ ಆಧಾರ್ ಕಾರ್ಡ್ ಬೇಕಾಗತ್ತಾ? ಮೇ 1 ನಂತರ ಏನಾದರೂ ನೀವು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿದರೆ ಸ್ನೇಹಿತರೆ, ಆವಾಗ ನಿಮಗೆ ಆಧಾರ್ ಕಾರ್ಡ್ ಜೊತೆಗೆ ನಿಮಗೆ ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ ಕೊಡಬೇಕಾಗತ್ತೆ. ಈ ಥರ ಮಾಹಿತಿ ನಿಮಗೆ ಇಷ್ಟವಾದರೆ ಸ್ನೇಹಿತರೆ, ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ.